ಕಷ್ಟದ ಜೀವನ ಎಲ್ಲರಿಗೂ ಬರುತ್ತೆ, ಒಂದು ಮರಕ್ಕೂ ಕೂಡ ಬರುತ್ತೆ. ಆ ಮರ ನಾವು ಮನುಷ್ಯ ಕಡಿಯೋಕ್ಕೆ ಹೋದರೆ ಅದು ಕಷ್ಟನೇ ಅದಕ್ಕೆ. ಅದೇ ರೀತಿ ನಮ್ಮ ಜೀವನದಲ್ಲಿ ಕೂಡ ನಮ್ಮ ಕಷ್ಟ ಅಂತ ಬಂದಾಗ ನಾವು ಯಾವತ್ತೂ ಕುಗ್ಗಬಾರ್ದು, ಅದನ್ನು ಎದುರಿಸೋಕೆ ನೋಡಬೇಕು. ಅದಕ್ಕೋಸ್ಕರ ಕಷ್ಟ ಬಂದಿದ್ದರೆ ಅಥವಾ ಏನಾದರೂ ಜೀವನದಲ್ಲಿ ತಪ್ಪುಗಳನ್ನು ಮಾಡಿ ಏನಾದರೂ ಸೋತಿದ್ದರೆ ಯಾವುದನ್ನು ಅಸಹ್ಯ ಪಟ್ಕೊಳ್ಳೋಕೆ ಹೋಗಬೇಡಿ. ಯಾವುದೇ ಕೆಲಸ ಆಗಲಿ ಏನೇ ಆಗಲಿ ಆ ಕೆಲಸದ ಮೇಲೆ ಫೋಕಸ್ ಮಾಡಿ. ಆ ಕೆಲಸ ನಿಮಗೆ ಒಂದಲ್ಲೊಂದು ದಿನ ಫಲ ಕೊಟ್ಟೇ ಕೊಡುತ್ತೆ. ಇವತ್ತು ನನಗೆ ಅದರಿಂದ ಯಾವುದೂ ಬರ್ತಾ ಇಲ್ಲಪ್ಪ, ಏನೂ ಆಗ್ತಾ ಇಲ್ಲ, ಅದರಿಂದ ನನಗೆ ಯಾವುದೂ ಲಾಭಾಂಶ ಬರ್ತಾ ಇಲ್ಲ ಅಂತ ವಿಚಾರ ಮಾಡೋಕ್ಕೆ ಹೋಗಬೇಡಿ. ಒಟ್ಟಿನಲ್ಲಿ ಏನಾದರೂ ಕೆಲಸ ಮಾಡ್ತಾಯಿರಿ, ಮನೇಲಿ ಕೂರೋಕ್ಕೆ ಹೋಗಬೇಡಿ, ಊರಲ್ಲಿ ಇರೋಕ್ಕೆ ಹೋಗಬೇಡಿ. ನಿಜವಾಗ್ಲೂ ಹೇಳ್ಬೇಕಂತಂದರೆ, ಯಾಕಂದರೆ ನಾನು ಅನುಭವಿಸಿದಂಥ ನೋವುಗಳು ತುಂಬಾ ಇದ್ದಾವೆ. ನಾನು ಅನುಭವದ ಮಾತನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಹೊಟ್ಟೆ ಮನೇಲಿ ಇರೋಕ್ಕೆ ಹೋಗ್ಬೇಡಿ. ಇಲ್ಲ ಮನೇಲಿ ಅಪ್ಪ ಅಮ್ಮ ಇದ್ದಾರೆ ಅವರಿದ್ದಾರೆ ಅಂತಂದರೆ ಮನೇಲಿ ಇರೋಕ್ಕೆ ಹೋಗಬೇಡಿ. ಊರಲ್ಲಿ ಇದ್ದು ಏನಾದರೂ ಹೊರಗಡೆ ಹೋಗಿ ಕೆಲಸಗಳನ್ನು ಮಾಡಿ. ಆಮೇಲೆ ನಿಮ್ಗೆ ಅದು ಒಂದಿನ ಆ ಥರದ ಫಲ ಸಿಕ್ಕೇ ಸಿಗುತ್ತೆ. ನಮ್ಮದು ಏನಂತ ಕರ್ತವ್ಯ ಅಂತಂದರೆ ನಾವು ದುಡಿಯೋದು ಮಾತ್ರ ನಮ್ಮ ಕೆಲಸ. ಆ ಥರದ್ದು ಫಲ ಕೊಡೋದು ದೇವರಿದ್ದಾನೆ, ದೇವರಿಗೆ ಬಿಟ್ಬಿಡಿ. ನೀವು ಸರಿಯಾಗಿ ಕೆಲಸ ಮಾಡಿದರೆ, ಸರಿಯಾಗಿ ಅದ್ರ ಮೇಲೆ ಎಫರ್ಟನ್ನು ಹಾಕಿದರೆ ಅದರ ಫಲ ಒಂದಲ್ಲ ಒಂದಿನ ಸಿಕ್ಕೇ ಸಿಗುತ್ತೆ. ಕಷ್ಟ ಬಂದವನಿಗೆ ಗೆಲುವು ಸಿಕ್ಕೇ ಸಿಗೋದು. ಕಷ್ಟದಿಂದ ನಾವು ದುಡಿದ್ರೆ ಗೆಲುವು ಬಂದೇ ಬರುತ್ತೆ. ಮತ್ತು ಒಂದಿನ ಗೆದ್ದವನು ಸೋಲ್ಲೇಬೇಕು, ಸೋತವನು ಗೆದ್ದಲೇಬೇಕು. ಅದು ನಮ್ಮ ಜೀವನದ ಒಂದು ಚಕ್ರ ಇದ್ದ ಹಾಗೆ. ಆ ಚಕ್ರದ ಮಧ್ಯೆ ಎಲ್ಲರೂ ಸಿಲುಕೋದಂತೂ ಸರ್ವೇ ಸಾಮಾನ್ಯ. ಅದಕ್ಕೋಸ್ಕರ ಆತ್ಮಸ್ಥೈರ್ಯಗಳನ್ನ ಕಳ್ಕೊಳ್ಳೋಕೆ ಹೋಗಬೇಡಿ. ಆತ್ಮಸ್ಥೈರ್ಯ ಕಳ್ಕೊಂಡ್ರೆ ನಾವು ಜೀವನದಲ್ಲಿ ಏನೂ ಮಾಡೋಕ್ಕಾಗೋದಿಲ್ಲ. ಕಷ್ಟ ಬಂತು, ನೋವಾಗ್ತಾಯಿದೆ, ನನಗೆ ಯಾರೂ ಮರ್ಯಾದೆ ಕೊಡ್ತಾಯಿಲ್ಲ ಅಂತ ಇಟ್ಕೊಂಡು ನಿಮ್ಮ ಜೀವನಗಳನ್ನು ತ್ಯಾಗ ಮಾಡೋಕ್ಕೆ ಹೋಗಬೇಡಿ. ಮನೇಲಿ ಕೂರೋಕ್ಕೆ ಹೋಗಬೇಡಿ. ಒಂದು ಬಟ್ಟೆ ಶಾಪಲ್ಲಾಗಲಿ, ಒಂದು ಪೆಟ್ರೋಲ್ ಪಂಪಲ್ಲಾಗಲಿ ಏನಾದರೂ ಒಂದು ಮಾಡ್ತಾಯಿರಿ. ಇವತ್ತು 10,000 ರೂಪಾಯಿ ನಿಮಗೆ ಸಿಗ್ತಾ ಇದ್ದರೂ ಕೂಡ ಅದ್ರ ಬಗ್ಗೆ ವಿಚಾರ ಮಾಡೋಕ್ಕೆ ಹೋಗಬೇಡಿ. 10,000ದಲ್ಲಿ ಖುಷಿ ಪಡಿ. ಅವತ್ತು ನಾನು ಲಕ್ಷ ಗಳಿಸಿದ್ದೆ, ಇವತ್ತು ನಂಗೆ 10,000 ಸಿಗ್ತಾಯಿದೆ ಅಂತ ನಾನು ವಿಚಾರ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನಾನು ಇದೇ ವಿಚಾರಗಳನ್ನು ಮಾಡಿ ನಾನು ಮೊದಲು ಒಂದು ದಿನಕ್ಕೆ 25,000 30,000 ಇಟ್ಕೊಂಡು ತಿರುಗಾಡಿದವನು 10,000 5,000 ಕೆಲಸ ಮಾಡಲ ಅಂತ ಅನ್ನೋ ಮನೋಭಾವನೆ ಇಟ್ಕೊಂಡು ನಾನು ಇದುವರೆಗೆ ಕಾಲಿಗೆ ಚಪ್ಪಲಿ ಹಾಕೊಳ್ಳೋಕ್ಕಾಗದಷ್ಟು ಕಷ್ಟಗಳನ್ನು ಅನುಭವಿಸಿದ್ದೀನಿ. ಅದಕ್ಕೋಸ್ಕರ ಯಾರೂ ಈ ತಪ್ಪುಗಳನ್ನ ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ನಿಮ್ಮ ಕೆಲಸದ ಮೇಲೆ ಫೋಕಸ್ ಮಾಡಿ. ಒಂದಿನ ನಿಮಗೆ ದೇವರು ಫಲ ಕೊಟ್ಟೇ ಕೊಡ್ತಾನೆ. ಇವತ್ತು ನಾನು ವಿಡಿಯೋ ಮಾಡ್ತಾ ಇರೋದು ಉದ್ದೇಶ ಅಷ್ಟೇ. ನಾನು ಹೇಳ್ತಿರೋದು ನಿಮಗೆ ನಿಜ ಅನಿಸಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟಲ್ಲಿ ನಿಮ್ಮ ಇಷ್ಟಗಳನ್ನ ತಿಳಿಸಿ.